ನಾಲ್ಕೆ ರುಚಿ ಕೆಟ್ಟಾಗ ಇಲ್ಲ ಅಂತಂದ್ರೆ ಏನರೇ ಲೈಟ್ ಹೆಲ್ದಿ ತಿನ್ಬೇಕಂತ ಅನಿಸಿದಾಗ ಅಷ್ಟೇ ಅಲ್ಲ ನೀವೇನರೇ ವೆಯ್ಟ್ ಲಾಸ್ ಮಾಡ್ಕೋಬೇಕಪ್ಪ ಅಂತ ಅಂದ್ಕೊಂಡಿದ್ರೆ ಇದು ಒಂದು ಬೆಸ್ಟ್ ರೆಸಿಪಿ ಅಂತಲೇ ಹೇಳ್ಬೋದು. ಮೊದಲು ಕಾರು ಕಲ್ಲಾಗ 1 ಚಮಚ ಜೀರಿಗೆ ಮತ್ತು ಒಂದು 1/4 ಚಮಚದಷ್ಟು ಅಜ್ವಾಯಿನ್ ಅಂದ್ರೆ ಓಂಕಾಳು ಹಾಕಿ ಇದನ್ನು ಸಣ್ಣ ಆಗೋ ತನಕ ಅರ್ಯಾಕತ್ತೀನಿ ರೀ. ಇದು ಸ್ವಲ್ಪ ಸಣ್ಣ ಆದಮೇಲೆ 4-5 ಬೆಳ್ಳುಳ್ಳಿ ಹೆಸಳು ಹಾಕಕತ್ತೀನಿ ರೀ. ಸಿಪ್ಪಿ ಬಿಡಿಸಿ ಹಾಕ್ರಿ. ಸ್ವಲ್ಪ ಕೊತ್ತಂಬರಿ, 1 ಹಸಿಮೆಣ್ಸಿನ್ಕಾಯಿ ಹಾಕಿ ಮತ್ತು ಇವನ್ನ ಸಣ್ಣಾಗೋ ತನಕ ಚಲೋತಂಗೆ ಅರಿಬೇಕು. ಎಲ್ಲ ಸಾಮಗ್ರಿನ ಸಣ್ಣಂಗೆ ಅರಿದ್ಮೇಲೆ ಚಂದಂಗೆ ಬಳ ತೆಗೆದು ಒಂದು ಬಟ್ಲಾಗ ಹಾಕಿ ಆ ಕಡೆ ಎತ್ತಿಟ್ಟಾರಿ. ಈ ಕಡೆ ನಾನು ಗ್ಯಾಸ್ ಮೇಲೆ ಒಂದು ಬೊಗಾನಿ ಒಳಗೆ 2 ಕಪ್ಪಷ್ಟು ನೀರು ಹಾಕಿ ಬಿಸಿ ಮಾಡಕ್ಕಿಟ್ಟೀನಿ ರೀ. ಇದು ಬಿಸಿ ಆಗೋ ತನಕ ಈ ಕಡೆ ನಾನು ಒಂದು ಬಟ್ಲಾಗ 2 ದೊಡ್ಡ ಚಮಚದಷ್ಟು ಜೋಳದ ಹಿಟ್ಟು ಹಾಕಿ ಸ್ವಲ್ಪ ನೀರು ಹಾಕಿ ಕಲ್ಸಕತ್ತೀನಿ ರೀ. ಒಮ್ಮೆ ಭಾಳ ನೀರು ಹಾಕಕ್ಕೆ ಹೋಗಬಾರ್ದು. ಸ್ವಲ್ಪ ನೀರು ಹಾಕೋಂತ ಗಂಟಾಗ್ಲಾರ್ದಂಗೆ ಚಲೋತಂಗೆ ಹಿಂಗೆ ಸ್ಮೂತ್ ಹಿಟ್ಟು ಕಲಿಸ್ಬೇಕು. ಈ ಕಡೆ ನೀರು ಸ್ವಲ್ಪ ಬಿಸಿ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿ ಆಮೇಲೆ ಕಲಸಿದ್ದು ಜೋಳದ ಹಿಟ್ಟಿತ್ತಲ್ರಿ ಅದನ್ನು ಹಾಕಕತ್ತೇನೆ. ಉರಿನ ಸಣ್ಣ ಮಾಡಿಬಿಟ್ಟು ಒಂದು ಕೈಲೇ ಹಿಟ್ಟು ಹಾಕೋಂತ ಇನ್ನೊಂದು ಕೈಲಿ ಇದನ್ನು ಮಿಕ್ಸ್ ಮಾಡ್ಕೋಂತ ಹೋಗಬೇಕು. ಎಲ್ಲ ಹಿಟ್ಟು ಹಾಕಿದ್ಮೇಲೆ ಉರಿನ ಸ್ವಲ್ಪ ಜೋರು ಮಾಡಿರಿ, ಪೂರಾ ಜೋರು ಮಾಡೋಕ್ಕೆ ಹೋಗ್ಬೇಡ್ರಿ, ಮೀಡಿಯಮ್ ಇರಲಿ. 3-4 ನಿಮಿಷ ತನಕ ಇದನ್ನು ಚಂದಂಗೆ ಕುದಿಸ್ಬೇಕು. ಒಟ್ಟ ಕೈ ಬಿಡಬೇಡ್ರಿ, ಹಿಂಗೆ ಅದನ್ನು ತಿರ್ಕೋಂತ ಇರಬೇಕು. ಈ ಜೋಳದ ಹಿಟ್ಟಿನ ಗಂಜಿ ನಿಮ್ಗೆ ಎಷ್ಟು ತಿಳಿಬೇಕು, ಎಷ್ಟು ಗಟ್ಟಿ ಬೇಕಂತೇಳಿ ನೋಡಿಕೊಂಡು ಅದ್ರ ಪ್ರಕಾರ ನೀವು ನೀರನ್ನ ಹೆಚ್ಚು ಕಡಿಮೆ ಹಾಕೋಬೋದು. ಇದು ಒಂದು ಅರ್ಧ ಕುದ್ದ ಮೇಲೆ ಅಂದ್ರೆ 1-2 ನಿಮಿಷ ಆದಮೇಲೆ ಕಲ್ಲಾಗ ಜಜ್ಜಿದ್ದು ಬೆಳ್ಳುಳ್ಳಿ ಜೀರಿಗೆ ಪೇಸ್ಟ್ ಇತ್ತಲ್ರಿ ಅದನ್ನು ಹಾಕಿ ಮಿಕ್ಸ್ ಮಾಡಕತ್ತೇನೆ. 4-5 ನಿಮಿಷದ ತನಕ ಇದನ್ನು ಸರಿಯಾಗಿ ಕುದಿಸಿದ ಮೇಲೆ ಉಪ್ಪೇನರೆ ಕಮ್ಮಿ ಆಗಿತ್ತಪ್ಪ ಅಂತಂದ್ರೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕಿ ಚಲೋ ತೆಗೆ ಮಿಕ್ಸ್ ಮಾಡಿ ಆಮೇಲೆ ಗ್ಯಾಸ್ನ ಬಂದ್ ಮಾಡಿರಿ. ಇದು ತಣ್ಣಗಾದ್ಮೇಲೆ ಇನ್ನಷ್ಟು ಗಟ್ಟಿ ಆಗತ್ತೆ ರೀ. ಅದಕ್ಕೆ ನಾವು ಮೊದಲೇ ಇದನ್ನು ಭಾಳ ಗಟ್ಟಿ ಆಗೋ ತನಕ ಕುದಿಸ್ಬಾರ್ದು. ಈಗ ಮಸ್ತ್ ಬಿಸಿ ಬಿಸಿ ಹೆಲ್ದಿ ಆ್ಯಂಡ್ ಟೇಸ್ಟಿ ಜೋಳದ ಹಿಟ್ಟಿನ ಗಂಜಿ ರೆಡಿ. ಇದನ್ನು ಬಿಸಿ ಇದ್ದಾಗನ ಕುಡೀರಿ. ತುಪ್ಪ ಮತ್ತು ಹಾಲು ಹಾಕ್ಕೊಂಡು ಕುಡಿಬೋದು. ಇಲ್ಲ ನೀವು ತಣ್ಣಗಾದ್ಮೇಲೆ ಕುಡಿತೀನಪ್ಪ ಅಂತಂದ್ರೆ ಇದಕ್ಕೆ ಮಜ್ಜಿಗೆ ಹಾಕ್ಕೊಂಡು ಕುಡಿಬೋದು. ನಿಮ್ಗೆ ಯಾವ ಥರ ಕುಡಿಯೋಕೆ ಲೈಕ್ ಆಗುತ್ತೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸ್ರಿ. ಬೇಕಂದ್ರೆ ನೀವು ಇದಕ್ಕೆ ಹಾಲು ತುಪ್ಪ ಏನು ಬೇಡ ಅಂತಂದ್ರೆ ಸ್ವಲ್ಪ ನಿಂಬೆಹಣ್ಣಿನ ರಸನೂ ಹಾಕ್ಕೊಂಡು ಕುಡಿಬೋದು. ಥ್ಯಾಂಕ್ ಯು.